ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಬೆಳಗ್ಗೆ ಎದ್ದು ತಿಂಡಿಗೆ ಅಥವಾ ಟಿಫಿನ್ ಬಾಕ್ಸಿಗೆ ಬೇಗ ಪಲ್ಯ ಯಾವ್ದು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಈ ಪಲ್ಯನ ಟ್ರೈ ಮಾಡಿ ನೋಡಿರಿ. ಇಲ್ಲಿ ಟೈಮ್ ತೊಗೊಳೋದು ನಿಮಗೆ, ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಿದ್ದೀನಿ. ಆದರೆ ಅದನ್ನು ನೀವು ಬಿಡಿಸಿ ಇಟ್ಕೊಂಡಿದ್ದೆ ನಿಜವಾದರೆ ಒಂದು 5 ನಿಮಿಷದಲ್ಲಿ ನೀವು ಪಲ್ಯನ ರೆಡಿ ಮಾಡ್ಬೋದು. ನಾನು ತಂದ ತಕ್ಷಣ ಏನು ಮಾಡ್ತೀನಿ, ಬಿಡಿಸಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದು ಬೇಗ ಅದನ್ನ ಉಪ್ಪು ಹಾಕಿ ತೊಳೆದಿರ್ತೀವಿ. ತೊಳೆದು ಸಣ್ಣದಾಗಿ ಹೆಚ್ಕೊಂಡ್ಬಿಟ್ರೆ ನಮ್ಗೆ 5 ನಿಮಿಷದಲ್ಲಿ ನಾವು ಪಲ್ಯನ ರೆಡಿ ಮಾಡ್ಕೋಬೋದು. ಹಾಗೆ ಆರೋಗ್ಯಕರವಾಗೂ ಇರುತ್ತೆ, ಅಷ್ಟೇ ರುಚಿಕರವಾದಂಥ ಪಲ್ಯನೂ ಆಗಿರುತ್ತೆ. ಇಲ್ಲಿ ನೋಡ್ರಿ, ನಾನು ಯಾವ ರೀತಿ ಮಾಡಿದೆ ಅಂತ ಹೇಳಂದು ತೋರಿಸ್ತೀನಿ ನೋಡ್ರಿ. ನಾನು ಒಂದು ಬಾಣಲೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾನಿಲ್ಲಿ ಸಣ್ಣದಾಗಿ, ಇಲ್ಲಿ ನೋಡ್ರಿ, ನಾನು ಸಣ್ಣದಾಗಿ ಒಂದು ದೊಡ್ಡ ಟೊಮೆಟೊ ಹಣ್ಣನ್ನು ಹೆಚ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಈರುಳ್ಳಿನ ಹೆಚ್ಕೊಂಡಿದ್ದೀನಿ. 2 ಕಟ್ಟಷ್ಟು ಮೆಂತ್ಯ ಸೊಪ್ಪಿತ್ತು, ಅದನ್ನು ಚೆನ್ನಾಗಿ ಉಪ್ಪು ಹಾಕಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ಈ ಮೆಂತ್ಯ ಸೊಪ್ಪನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದನ್ನು ಫ್ರೈ ಮಾಡ್ಕೊಳೋದು ಉದ್ದೇಶ ಏನಂದ್ರೆ, ಇದು ಪಲ್ಯ ಅಷ್ಟೇ ಘಮ ಅಂತೈತಿ. ತುಪ್ಪದಾಗ ಹುರ್ಕೊಂಡ್ರೆ ಅಷ್ಟೇ ಘಮನೂ ಅಂತೈತಿ ಪಲ್ಯ, ಹಾಗೆ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಫ್ರೆಂಡ್ಸ್, ನೀವು ಈ ಮೆಥಡನ್ನು ಒಂದು ಸರ್ತಿ ಫಾಲೋ ಮಾಡಿ ನೋಡಿರಿ, ಭಾಳನೇ ರುಚಿಯಾಗಿರುತ್ತೆ ಪಲ್ಯ. ಆಮೇಲೆ ಬೆಳಗ್ಗೆ ಬೇಗ ನೀವು ಮಾಡ್ಕೋಬೋದು. ಇದರಲ್ಲಿ ಒಂದು ಟೈಮ್ ಏನಂದರೆ, ನಿಮಗೆ ಮೆಂತ್ಯ ಸೊಪ್ಪನ್ನು ಬಿಡಿಸಿ ಇಟ್ಕೊಂಡಿದ್ದೆ ಆದರೆ ನೀವು ಇದನ್ನ ಬೆಳಗ್ಗೆ ಎದ್ದು 5 ನಿಮಿಷದಲ್ಲಿ ನೀವು ಪಲ್ಯನ ರೆಡಿ ಮಾಡ್ಕೋಬೋದು, ಯಾವುದೇ ರೀತಿ ಟೆನ್ಷನ್ ಇಲ್ದಂಗೆ. ನೋಡಲ್ಲ, ನನಗೆ ಒಂದು ಸ್ವಲ್ಪ ತುಪ್ಪದಲ್ಲಿ ಇದನ್ನ ಫ್ರೈ ಮಾಡ್ಕೊತೀನಿ. ಹಾಗೆ ಒಂದು ಸ್ವಲ್ಪ ನಾನಿಲ್ಲಿ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಒಂದು ಸಣ್ಣ ಬಟ್ಲಾಗಷ್ಟು ನಾನಿಲ್ಲಿ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ನೀವು ಹಾಗೆ ಕುಕ್ಕರಲ್ಲಿ ಮಾಡೋದಾದರೆ ನೀವು ಹಾಗೇನೂ ಹಾಕ್ಕೋಬೋದು. ಅದನ್ನು ಒಂದು ಸ್ವಲ್ಪ ನಾನು ಇಲ್ಲಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ನೋಡಿ, ನಾನು ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೆ, 2 ಸ್ಪೂನಷ್ಟು ಎಣ್ಣೆ ಕಾದಾಗೈತಿ. ಈಗ ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಟೊಮೆಟೊ ಹಣ್ಣನ್ನು ಹಾಕ್ಕೊತೀನಿ. ಇದ್ರ ಜೊತೆ ನಾನು ಇಲ್ಲಿ ಜಾಸ್ತಿ ನಾವೇನು ಇದನ್ನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪನೇ ನಾನಿಲ್ಲಿ ಅದಕ್ಕಾಗಿಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂಚೂರು ಬೇಯಿಸ್ಕೊತೀನಿ. ಅಂದರೆ ಈರುಳ್ಳಿ ಟೊಮೆಟೊ ಹಣ್ಣು ಆದಷ್ಟು ಬೇಗನೆ ಬೇಯ್ತವೆ. ಇದನ್ನು ಜಾಸ್ತಿ ನಾವು ಟೊಮೆಟೊ ಹಣ್ಣು ಈರುಳ್ಳಿ ಬೇಯಿಸ್ಕೊಳೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಟೊಮೆಟೊ ಹಣ್ಣು ಈರುಳ್ಳಿ ಚೆನ್ನಾಗಿ ಬೇಯ್ತಾವೆ. ಈಗ ನೋಡಿದ್ರೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ, ಹಾಗೆ ಖಾರನೂ ಹಾಕ್ಕೊಂಡಿನಿ, ಹಾಗೆ ಅರಿಶಿನ ಪುಡಿನೂ ಹಾಕ್ಕೊಂಡಿನಿ. ಸ್ವಲ್ಪ ನಾನು ಮನೇಲಿ ತಯಾರು ಮಾಡಿರೋಂಥ ಮಸಾಲೆ ಪೌಡ್ರ್ ನಾನು ಹಾಕ್ಕೊಂಡಿದ್ದೀನಿ. ಆ ವಿಡಿಯೋನ ನಾನು ಮಸಾಲೆ ಪುಡಿ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಂದು ವಿಡಿಯೋನ ಹಾಕಿದ್ದೀನಿ, ನೀವು ಅದನ್ನ ನೋಡ್ಬೋದು. ಇದನ್ನೆಲ್ಲ ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಇದಕ್ಕೆ ಹಾಕ್ಕೊತೀನಿ. ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನಿಲ್ಲಿ ಬೇಳೆ ಹಾಕ್ಕೊತೀನಿ. ಇಲ್ಲಿ ಬೇಳೆಗೆ ನಾನು ಅದಕ್ಕೆ ಎಷ್ಟು ಬೇಕು ಅಷ್ಟೇ ನೀರನ್ನು ಹಾಕ್ಕೊಂಡು ನಾನು ಸ್ವಲ್ಪ ನನಗೆ ಎಷ್ಟು ಹದವಾಗಿ ನಾನು ಬೇಳೆನ ಬೇಯಿಸ್ಕೊತೀನಿ. ಫ್ರೆಂಡ್ಸ್, ಇಲ್ಲಿ ನಿಮಗೊಂದು ಸ್ವಲ್ಪ ದಾಲ್ ರೀತಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು 2 ವಿಷಿಲನ್ನು ಮಾಡಿಕೊಂಡ್ರೆ ನಿಮ್ಗೆ ಬೇಳೆ ಚೆನ್ನಾಗೂ ದಾಲ್ ರೀತಿ ಆಗಿರುತ್ತೆ. ಹಾಗೆ ಒಂದು ಸ್ವಲ್ಪ ನೀರಾಗಿ ಬರುತ್ತೆ. ನಾನಿಲ್ಲಿ ಚಪಾತಿ ಜೊತೆಗೆ ಸುತ್ತಿಡೋದ್ರಿಂದ ನಾನು ಜಾಸ್ತಿ ನೀರನ್ನು ನಾನಿಲ್ಲಿ ಹಾಕ್ಕೊತಿಲ್ಲ. ನೋಡ್ರಿ, ನಾನೀಗ ಒಂದು ಸರ್ತಿ ಅದನ್ನ ಮಿಕ್ಸ್ ಮಾಡಿ ಮೇಲೆ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಒಂದು ಸರ್ತಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟೇ, ಅದು ಮುಳುಗೋವಷ್ಟು ಅಷ್ಟೇ ನಾನು ನೀರು ಹಾಕ್ಕೊತೀನಿ. ಯಾಕಂದರೆ ಇದಕ್ಕೆ ನೀರು ಹಾಕಲೇಬೇಕು, ನಾವಿಲ್ಲಿ ಬೇಳೆ ಬೇಯೋದಕ್ಕೆ ನೀರು ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ಬೇಯಿಸ್ಕೊತೀನಿ. ನಿಮಗೆ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಇದು ಮೆಂತ್ಯ ದಾಲು ಆಗುತ್ತೆ. ನೀವು ಆ ರೀತಿ ಇದನ್ನ ಮಾಡ್ಕೋಬೋದು. ಆದರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಪಲ್ಯ, ಒಂದು ಸರ್ತಿ ಈ ಮೆಥಡನ್ನು ಈ ರೀತಿ ನೀವು ಟ್ರೈ ಮಾಡಿ ನೋಡಿರಿ. ರುಚಿಕರವಾದಂಥ ಹಾಗೆ ಆರೋಗ್ಯಕರವಾದಂಥ ಮೆಂತ್ಯ ಸೊಪ್ಪಿನ ಪಲ್ಯ ನಮ್ಮದು ರೆಡಿಯಾಗೈತಿ. ದಯವಿಟ್ಟು ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಜಾಸ್ತಿ ಜನರಿಗೆ ನಮ್ಮ ವಿಡಿಯೋ ರೀಚ್ ಆಗುತ್ತೆ, ಅದು ಒಂದು ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದರೆ ನಮಗೆ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಅದಕ್ಕೋಸ್ಕರ ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದೆ ಒಳ್ಳೊಳ್ಳೆ ಟಿಫಿನಿಗೆ ಬೇಕಾಗಿರುವಂಥ ವಿಡಿಯೋಗಳನ್ನ ನಾನು ತರಬೇಕು ಅಂದರೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸ್ರಿ. ನೋಡಿರಿ, ನಮ್ಮ ರುಚಿಕರವಾದಂಥ ಮೆಂತ್ಯ ಸೊಪ್ಪಿನ ಪಲ್ಯ ಚಪಾತಿ ಜೊತೆಗೆ ರೆಡಿ ಆಗೈತಿ. ನಾನು ಇದನ್ನ ಬಾಕ್ಸಿಗೂ ಸರ್ವ್ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.